ಇದು ಕುಮಟಾದ ಹೊಸ ಬಸ್ ಸ್ಟ್ಯಾಂಡಿನ ಗಣೇಶೋತ್ಸವ ಸಮಿತಿಯ ಸದಸ್ಯರು. ಈ ಒಂದು ಗಣಪತಿಯ ಚಿತ್ರಣವನ್ನು ಮಾಡಬೇಕಾದ್ರೆ ಆ ಸದಸ್ಯರೆಲ್ಲರೂ ಇದ್ದಾರೆ, ಅವರನ್ನು ಈಗ ಮಾತನಾಡಿಸೋಣ. ಕಳೆದ 30ರಿಂದ 35 ವರ್ಷದಿಂದ ಈ ನಮ್ಮ NWKRTC KSRTC ವತಿಯಿಂದ ನಾವು ಬಸ್ ನಿಲ್ದಾಣದಲ್ಲಿ ಗಣೇಶೋತ್ಸವ ಸಮಿತಿಯನ್ನು ಮಾಡಿಕೊಂಡು ವರ್ಷ ನಾವು ಗಣೇಶೋತ್ಸವವನ್ನು ಆಚರಿಸ್ತಾ ಬಂದಿದ್ದೀವಿ. ಬರ್ತಾ ನಾವು ಈಗ ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡ್ತಿದ್ದೀವಿ. ಹಾಗೂ ನಮಗೆ ಹೊಸ ಬಸ್ ನಿಲ್ದಾಣದಲ್ಲಿ ಆಟೋದವರು ಮತ್ತು ನಮ್ಮ ಅಂಗಡಿಕಾರರು ಹಾಗೂ ಎಲ್ಲರೂ ನಮಗೆ ಇಲ್ಲಿಯ ಸುತ್ತಮುತ್ತಲಿನ ಇವರು ಪಬ್ಲಿಕ್ಕು ಎಲ್ಲ ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಈ ಸಲ ನಾವು ಅನ್ನದಾನ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಯಿತು. ಹಾಗಾಗಿ ವರ್ಷ ನಾವು ಇದೇ ಕಾರ್ಯಕ್ರಮವನ್ನು ಇನ್ನೂ ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗ್ಬೇಕಂತೇಳಿ ಮನಸ್ಸಿದೆ. ಇದೇ ಥರ ನಮಗೆ ಸಹಕಾರ ಕೊಡಬೇಕು ಸಾರ್ವಜನಿಕರು ಅಂತ ಹೇಳಿ. ಗಣಪತಿಯನ್ನು ನೀವು ಎಲ್ಲಿಂದ ಮೂರ್ತಿಯನ್ನು ತಗೊಂಡ್ಬಂದಿದ್ದೀರಿ? ಇದನ್ನು ದಿವಿಗಿಯಿಂದ ಇದನ್ನು ತಗೊಂಡ್ಬಂದಿದ್ದೀರಿ. ಸೈನಾಥ್ ಎಂಬ ಭಂಡಾರಿ. ಇದನ್ನು ನೀವು ವಿಸರ್ಜನೆ ಮಾಡುವುದು ಎಲ್ಲಿ? ಮಣಕಿಲಿ. ಇಲ್ಲಿಂದ ಮೆರವಣಿಗೆ ಮುಖಾಂತರ ಮಣಕಿ ಹೋಗಿ ನೀವು ವಿಸರ್ಜನೆ ಮಾಡ್ತೀವಿ. ಈ ಮೂರ್ತಿಯನ್ನು ನೀವು ಇದು ಯಾರ್ಯಾವುದು ದೇಣಿಗೆಯನ್ನು ನಿಮ್ಗೆ ಮಾಡೋದು ಅಥವಾ ನೀವು ಸಮಿತಿಯವರೇ? ಇಲ್ಲ, ನಮ್ಮದು ವರ್ಷ ನಮ್ಮ KSRTC ಸ್ಟಾಫ್ನವರೇ ಬುಕ್ಕಿಂಗ್ ಮಾಡ್ತಾರೆ. ಅಂದರೆ ಈ ವರ್ಷ ನನಗೆ ಬೇಕು ಗಣಪತಿದು, ಆ ಅಮೌಂಟನ್ನು ಅವ್ರು ಕೊಡ್ತಾರೆ. ಎಲ್ಲ ಮಾಡೋದು ಸಮಿತಿಯವರೇ ಮಾಡೋದು ಮುಂದಾಗಿ, ಆದರೆ ಖರ್ಚನ್ನು ಅವ್ರು ವಹಿಸ್ಕೊತಾರೆ. ಈಗಲೇ ಬುಕ್ಕಿಂಗ್ ಆಗಿರುತ್ತೆ 3 ವರ್ಷದ್ದು ಎಲ್ಲ ವರ್ಷದ್ದು. ಹಾಗೆ ಈ ಗಣೇಶೋತ್ಸವ ಸಮಿತಿಯ ಇದರಲ್ಲಿ ಈ ಒಂದು ಪೂಜೆಯ ಕಾಲದಲ್ಲಿ ಸಾರ್ವಜನಿಕರಿಂದಾಗಲಿ ಪರಿಸರದಿಂದ ಏನಾದರೂ ನಿಮಗೆ ತೊಂದರೆಗಳು ಅಥವಾ ಇದಾಗುತ್ತೆ ಉಂಟಾ? ಇಲ್ಲ, ನಮಗೆ ಸರ್ಕಾರದ ವತಿಯಿಂದ ಒಂದು ಸಭೆ ಕರೆದಿದ್ರು. ಪೊಲೀಸ್ ಇಲಾಖೆ, ಪುರಸಭೆ, ತಹಶೀಲ್ದಾರು ಎಲ್ಲ ಇಲಾಖೆಯವರು ಒಂದು ಸಭೆ ಕರೆದಿದ್ರು ತಾಲೂಕು ಪಂಚಾಯತ್ದಲ್ಲಿ. ಅವ್ರೇನು ಗೈಡ್ಲೈನ್ಸ್ ಕೊಟ್ಟಿದ್ರು ಅದೇ ಪ್ರಕಾರ ನಾವು CCTVಯಿಂದ ಹಿಡಿದು ಫೈರ್ ಸೇಫ್ಟಿ ಪ್ರಿಕಾಷನ್ಸ್ ಹಾಗೂ ಪ್ಲಾಸ್ಟಿಕ್ ನಿಷೇಧ ಎಲ್ಲವನ್ನು ಪಾಲನೆ ಮಾಡಿದೆ. ಅದು ವಾಚ್ ಮಾಡಿದ್ರೆ ಗೊತ್ತಾಗುತ್ತೆ. ತುಂಬ ಶುಚಿತ್ವವಾಗಿ ಮಾಡಿದ್ದೀವಿ. ಯಾಕಂದರೆ ಇಲ್ಲಿ ನಮಗೆ ಕೈ ಜೋಡಿಸಿದ್ದಾರೆ ಆಟೋ ರಿಕ್ಷಾದವರು ಮತ್ತು ಅಂಗಡಿಕಾರರು. ಹಾಗಾಗಿ ಆ ಶುಚಿತ್ವ ಮತ್ತು ಸರ್ಕಾರದ ಗೈಡ್ಲೈನ್ಸ್ ಮಾಡಲಿಕ್ಕೆ ಅನುಕೂಲ ಆಯಿತು. ಈ ಒಂದು ಗಣಪತಿ 35 ವರ್ಷ ಇದನ್ನು ಮಾಡ್ತಾ ಇದ್ದಾರೆ ಇವರು. ತುಂಬ ಒಳ್ಳೆಯ ಸುಂದರವಾದಂತಹ ವಿಜೃಂಭಣೆಯಿಂದ ಇದನ್ನು ಮಾಡ್ತಾ ಬಂದಿದ್ದಾರೆ. ಈ ವರ್ಷ ವಿಶೇಷವಾಗಿ ಅನ್ನದಾನವನ್ನು ಮತ್ತು ಎಲ್ಲ ರೀತಿಯಾದಂತಹ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಇದೆ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ 2,500 ಜನ ಊಟ ಮಾಡಿದ್ದಾರೆ. ಮತ್ತು ಭಾಳ ವಿಜೃಂಭಣೆಯಿಂದ ಮತ್ತು ಶಾಂತ ರೀತಿಯಿಂದ ಶಿಸ್ತಿನಿಂದ ನಡೀತು. ಮತ್ತು ಯಾವುದರಲ್ಲೂ ನಾವು ಊಟದ ವಿಚಾರದಲ್ಲಿರ್ಬೋದು, ಯಾವುದರಲ್ಲಿರ್ಬೋದು ಒಂದು ಈ ನೈಸರ್ಗಿಕ ಒಂದು ನೈರ್ಮಲ್ಯತೆಯಿಂದ ನಾವು ಕಾಯ್ಕೊಂಡಿದ್ದೀವಿ. ಮತ್ತು ಈ ಪ್ಲೇಟಿಂದ ಹಿಡಿದು ತಟ್ಟೆ ಒಂದು ಯಾವುದೇ ಇದ್ದರೂ ಸಮೇತ ಒಂದು ಪರಿಸರಕ್ಕೆ ಹಾನಿ ಆಗದೇ ಇರೋ ರೀತಿಯಲ್ಲಿ ಕಾರ್ಯಕ್ರಮನ ಮಾಡಿದ್ದೇವೆ. ಮತ್ತು ಈ ಒಂದು ವಿಜೃಂಭಣೆ ಕಾರ್ಯಕ್ರಮದಲ್ಲಿ ಎಲ್ಲರ ಸಹಕಾರ ಇದೆ. ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ನಮ್ಮ ಆಟೋ ಚಾಲಕರು, ಮಾಲಕರು ಮತ್ತು ಸುತ್ತಮುತ್ತಲ ಪರಿಸರದ ಅಂಗಡಿಯ ಮಳಿಗೆದಾರರು ಎಲ್ಲರೂ ಸಮೇತ ಇದಕ್ಕೆ ಸಹಕಾರ ನೀಡಿದ್ದಾರೆ. ಆದ್ದರಿಂದ ಈ ಸಲ ನಮ್ಮದು ಪ್ರಥಮ ಬಾರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯಿತು. ಮತ್ತು ಬರುವ ವರ್ಷ ಇನ್ನೂ ವಿಜೃಂಭಣೆಯನ್ನು ಮಾಡಬೇಕು ಅಂತ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಮತ್ತು ಅದೇ ರೀತಿ ಈಗ ಯಕ್ಷಗಾನ ಇದೆ. ಯಕ್ಷಗಾನದ ಪ್ರತಿ ವರ್ಷವೂ ಯಕ್ಷಗಾನ ನಡೀತಾ ಇದೆ. ಮತ್ತು ಇದು ಈ ಯಕ್ಷಗಾನದಲ್ಲೂ ಸಮೇತ ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ಅತಿಥಿ ಕಲಾವಿದರು ಕೂಡಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾರೆ. ಪ್ರತಿ ವರ್ಷವೂ ಮಾಡ್ತಾಯಿದ್ದಾರೆ. ಮತ್ತು ಈಗ ಕನಕಾಂಗಿ ಕಲ್ಯಾಣ ಅನ್ನುವಂಥ ಪ್ರಸಂಗವನ್ನು ಈಗ ಮಾಡಿ ತೋರಿಸ್ಲಿಕ್ಕಿದ್ದಾರೆ. ಪ್ರತಿ ವರ್ಷ ಇದೇ ರೀತಿ ವಿಜೃಂಭಣೆ ನಡೀತದೆ. ಮತ್ತು ಸಾರ್ವಜನಿಕರ ಸಹಕಾರದಿಂದ ಇನ್ನಷ್ಟು ವಿಜೃಂಭಣೆಯನ್ನು ಮಾಡಲಿಕ್ಕೆ ನಾವು ಸಹ ಪ್ರಯತ್ನ ಪಡ್ತೇವೆ.